ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಜನ ಯೂಟ್ಯೂಬರ್ಸ್ ಕಮೆಂಟ್ ಮಾಡಿರ್ತಾರೆ ಅವ್ರ ಡೌಟ್ಸ್ನ. ಆ ಡೌಟ್ಸ್ನ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡಿ ಕ್ಲಿಯರ್ ಮಾಡಿದ್ದೀನಿ ಅವ್ರಿಗೆ. ಆದರೆ ಭಾಳಷ್ಟು ಯೂಟ್ಯೂಬರ್ಸ್ಗೆ ಸಿಮಿಲರ್ ಅಂದರೆ ಸೇಮ್ ಡೌಟ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದರೆ ಎಲ್ರಿಗೂ ಅರ್ಥ ಆಗುತ್ತೆ. ಏನೇನು ಡೌಟ್ ಇರುತ್ತೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಒಂದು ವೇಳೆ ಆ ಒಂದು ಆನ್ಸರ್ ನಿಮ್ಗೆ ಗೊತ್ತಿತ್ತು ಅಂತಂದರೆ ನಿಮ್ಗೆ ಖುಷಿ ಆಗುತ್ತೆ. ಈ ಥರ ಆನ್ಸರ್ ನನಗೂ ಗೊತ್ತಿದೆ ಅಂತೇಳಿ. ಗೊತ್ತಿರಲಿಲ್ಲ ಅಂತಂದರೆ ನಿಮಗೆ ನಾಲೆಜ್ ಬರುತ್ತೆ. ಈ ಡೌಟ್ ನನಗೂ ಇತ್ತು, ನನಗೆ ಈಗ ಆನ್ಸರ್ ಸಿಕ್ಕಿತ್ತು ಅಂತೇಳಿ. ಒಬ್ಬೊಬ್ಬರು ಕಮೆಂಟ್ ಮಾಡಿ ಕೇಳಿದರು, ಈ ಥರ ಡೌಟ್ ವಿಡಿಯೋ ಮಾಡಿ, ಡೌಟ್ಸ್ ರಿಲೇಟೆಡ್ ವಿಡಿಯೋನ ಮಾಡಿ ಅಂತೇಳಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಭಾಳಷ್ಟು ಜನ ಕಮೆಂಟ್ ಮಾಡಿರ್ತಾರೆ. ಅದರಲ್ಲಿ ಕೆಲವು ಕಮೆಂಟ್ಸ್ನ ನಾನು ತೊಗೊಂಡು, ಅಂದರೆ ಡೌಟ್ಸ್ನ ನಾನು ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಕಮೆಂಟ್ ಡೌಟ್ ಏನು ಅಂತಂದರೆ, ಸುನಿಲ್ ವಿಕಿ ಚಾನಲ್ ಇದೆ, ಅವ್ರು ಕಮೆಂಟ್ ಮಾಡ್ತಾಯಿದ್ದಾರೆ, ಡೌಟ್ ಕೇಳ್ತಿದ್ದಾರೆ. ವೀಡಿಯೋ ಡಿಲೀಟ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಕೇಳ್ತಿದ್ದಾರೆ. ವೀಡಿಯೋ ಡಿಲೀಟ್ ಮಾಡಿದರೆ ವಾಚ್ ಟೈಮ್ ಏನಾಗಿರುತ್ತಲ್ಲ ಆ ವಿಡಿಯೋದು, ಆ ವಾಚ್ ಟೈಮ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗಲ್ಲ, ಸ್ಟ್ರೈಕ್ ಆ ಥರ ಏನೂ ಬರೋಲ್ಲ. ವಾಚ್ ಟೈಮ್ ಏನಾಗಿರುತ್ತಲ್ಲ ಆ ವಾಚ್ ಟೈಮ್ ಡಿಲೀಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಿಶು ಶಾರ್ಟ್ ವೀಡಿಯೋಸ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಎಲ್ಲ ಥರದ ವೀಡಿಯೋಸ್ ಹಾಕಿದರೆ ಯಾವ ಕ್ಯಾಟಗರಿ ಚಾಯ್ಸ್ ಮಾಡಬೇಕು, ನಮ್ಮ ಚಾನಲ್ ಚೆಕ್ ಮಾಡಿದ್ದೀರಾ ಅಂತೇಳಿ ಕೇಳ್ತಿದ್ರೆ. ಎಲ್ಲ ಥರದ ವೀಡಿಯೋಸ್ ನೀವು ಮಾಡಿದ್ರಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನನ್ನ ಚಾನಲಲ್ಲಿ ಯೂಟ್ಯೂಬ್ ರಿಲೇಟೆಡ್ ಇದೆ, ಮತ್ತು ಬೇರೆ ಬೇರೆ ಔಟ್ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಬೇರೆ ಒಂದೊಂದು ಚಾನಲ್ ಯಾವ ಥರ ಇರುತ್ತೆ ಅಂತಂದರೆ ಬೇರೆ ಬೇರೆ ಟಾಪಿಕ್ ರಿಲೇಟೆಡ್ ಮಾಡ್ತಾ ಇರ್ತಾರೆ. ಭಾಳಷ್ಟು ಒಂದು ಸಪ್ರೇಟ್ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಇರಲ್ಲ ಫ್ರೆಂಡ್ಸ್. ಅಂಥ ಚಾನಲ್ ಏನು ಮಾಡಬೇಕು ಅಂತಂದರೆ, ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಎಜುಕೇಷನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೋದು. ಯಾಕೆಂತಂದರೆ ಅವರು ಎಲ್ಲ ಥರದ ಟಾಪಿಕ್ಸ್ ಮಾಡ್ತಾಯಿರ್ತಾರೆ, ಎಲ್ಲ ವಿಷಯದ ಬಗ್ಗೆ ನಾಲೆಜ್ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಎಜುಕೇಷನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಜುಕೇಷನ್ ಅಂತಂದರೆ ನಾಲೆಜ್ ಕೊಡೋದು, ಬೇರೆಯವ್ರಿಗೆ ನಾಲೆಜ್ನ ಕೊಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಎಜುಕೇಷನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವೆಶನ್, ನನ್ನ $10 ಕಂಪ್ಲೀಟ್ ಆದಮೇಲೆ ಇದು ಲೆಟರ್ ಬಂದಿತ್ತು, ಆವಾಗ ಇವ್ರು ಕಮೆಂಟ್ ಮಾಡಿದ್ದಾರೆ. ವೀಣಾ ಅಡುಗೆ ಅವರು, ಕಂಗ್ರ್ಯಾಚುಲೇಷನ್ಸ್ ಅಣ್ಣ, $10 ನಿಮ್ಮ ಚಾನಲ್ನಲ್ಲಿ ಆದಮೇಲೆ ಅಲ್ವಾ ಅಣ್ಣ ಪೋಸ್ಟ್ಗೆ ಬರೋದು. ಅಂದರೆ ನಂದು ಆ್ಯಡ್ಸೆನ್ಸ್ ಪಿನ್ ಲೆಟರ್ ಬಂದಿತ್ತಲ್ಲ ನನ್ನ ಪೋಸ್ಟ್ಗೆ, ಆವಾಗ ಇವ್ರು ಕಮೆಂಟ್ ಮಾಡಿದರು. ಏನು ಕೇಳ್ತಿದ್ದಾರೆ ಅಂತಂದರೆ, $10 ಕಂಪ್ಲೀಟ್ ಆದಮೇಲೆ ಲೆಟರ್ ಬರುತ್ತಲ್ವ ಅಂತೇಳಿ ಕೇಳ್ತಿದ್ದಾರೆ. ಹೌದು, ನಮ್ಮ ಆ್ಯಡ್ಸೆನ್ಸ್ ಅಕೌಂಟಲ್ಲಿ $10 ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗ ಆ್ಯಡ್ಸೆನ್ಸ್ ಪಿನ್ ಲೆಟರ್ ಇರುತ್ತಲ್ಲ ಅದು ನಮಗೆ ಪೋಸ್ಟ್ ಮುಖಾಂತರ ಕಳಿಸ್ತಾರೆ. ಆ್ಯಡ್ಸೆನ್ಸ್ ಪಿನ್ ಲೆಟರ್ ತಲುಪೋದಕ್ಕೆ 15 to 30 ಡೇಸ್ ಹಿಡಿಯುತ್ತೆ. ಮತ್ತು $10 ಕಂಪ್ಲೀಟ್ ಆದಮೇಲೆ, ಅಂದರೆ YT ಸ್ಟುಡಿಯೋ ಅಲ್ಲ, ಆ್ಯಡ್ಸೆನ್ಸ್ನಲ್ಲಿ $10 ಕಂಪ್ಲೀಟ್ ಆದಮೇಲೆ ಅವ್ರು ನಮಗೆ ಕಳಿಸೋದು. ನೆಕ್ಸ್ಟ್ ಕ್ವೆಶನ್, ಆಲ್ರೌಂಡರ್ ಅಂತೇಳಿ ಒಂದು ಚಾನಲ್ ಇದೆ, ಮುಂದೇನೋ ಇದೆ, ಅವ್ರು ಕೇಳ್ತಿದ್ದಾರೆ, ಸರ್ ಗೂಗಲ್ ಆ್ಯಡ್ಸೆನ್ಸ್ಲಿ $10 ಕಂಪ್ಲೀಟ್ ಆಗೋಕ್ಕೆ ಎಷ್ಟು ದಿನ ಬೇಕು, ಲಿಮಿಟೇಷನ್ಸ್ ಇದೆಯಾ, ಇಷ್ಟೇ ದಿನ ಅಂತ ಕೇಳ್ತಿದ್ದಾರೆ. ಮತ್ತು 4 ಮಂತ್ ಆಗಬೇಕಂತ ಏನೋ ಹೇಳಿದ್ರಲ್ಲ ಅಂತೇಳಿ ಕೇಳ್ತಿದ್ದಾರೆ. $10 ಆಗೋಕ್ಕೆ ಲಿಮಿಟೇಷನ್ಸ್ ಏನೂ ಇಲ್ಲ, ಎಷ್ಟು ದಿನ ಆದರೂ ಆಗ್ಬೋದು. ನಿಮ್ಮ ಚಾನಲ್ಗೆ ಜಾಸ್ತಿ ವ್ಯೂಸ್ ಬರ್ತಾಯಿತ್ತು ಅಂತಂದರೆ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ $10. ಒಂದು ವೇಳೆ ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ ಅಂತಂದರೆ ಜಾಸ್ತಿ ದಿನ ಹಿಡಿಯುತ್ತೆ, 1 ಮಂತ್ 2 ಮಂತ್ ಈ ಥರ ಹಿಡಿಬೋದು. ಅದಕ್ಕೆ ಲಿಮಿಟೇಷನ್ಸ್ ಏನಿಲ್ಲ, ಇಷ್ಟೇ ದಿನದಲ್ಲಿ $10 ಆಗಬೇಕು ಅಂತೇನು ಇಲ್ಲ. ಇದರಲ್ಲಿ ಎಷ್ಟು ದಿನ ಆದರೂ ಆಗ್ಬೋದು, ಸ್ವಲ್ಪ ದಿನದಲ್ಲಾದರೂ $10 ಕಂಪ್ಲೀಟ್ ಆಗ್ಬೋದು, ಜಾಸ್ತಿ ದಿನ ಏನಾದರೂ ಇಡ್ಬೋದು. ಮತ್ತು 4 ಮಂತಲ್ಲಿ ಏನೋ ಹೇಳಿದ್ರಲ್ಲ ಅಂತ ಕೇಳಿದರು. ಈಗ ಫಸ್ಟು ಆ್ಯಡ್ಸೆನ್ಸ್ ಅವರು ಒಂದು ಪಿನ್ ಲೆಟರ್ ಕಳಿಸ್ತಾರೆ, ಆ್ಯಡ್ಸೆನ್ಸ್ ಲೆಟರ್ ಕಳಿಸ್ತಾರೆ ನಮ್ಮ ಅಡ್ರೆಸ್ಗೆ. ಕಳಿಸಿದಾದ್ಮೇಲೆ ಅದು ತಲುಪಿತು, ಸರಿ ತಲುಪಲಿಲ್ಲ ಅಂತಂದರೆ ನಾವು ಮತ್ತೆ ಪಿನ್ ಲೆಟರ್ನ ಮತ್ತೊಂದು ಸರಿ ನಾವು ರೀಸೆಂಡ್ ಮಾಡ್ಕೋಬೋದು. ಅಂದರೆ ಅಲ್ಲಿ ಆಪ್ಷನ್ ಇರುತ್ತೆ, ಮತ್ತು ರೀಸೆಂಡ್ ಮಾಡ್ಕೋಬೋದು, ಮತ್ತೊಂದು ಸರಿ ನಾವು ಸೆಂಡ್ ಮಾಡ್ಕೋಬೋದು ನಮ್ಮ ಅಡ್ರೆಸ್ಗೆ ಕರೆಕ್ಟಾಗಿ. ಅದು ನಮಗೆ ತಲುಪಲಿಲ್ಲ ಅಂತಂದರೆ ನಾವು ಯಾವಾಗ ಫಸ್ಟ್ ಟೈಮ್ ನಾವು ಮತ್ತೆ ರೀಅಪ್ಲೈ ಮಾಡ್ತೀವಲ್ಲ, ರೀಅಪ್ಲೈ ಮಾಡಿದ ಡೇಟಿಂದ 4 ತಿಂಗಳ ಒಳಗಡೆ ನಾವು ಆ ಲೆಟರಿಂದ ಪಿನ್ ತೊಗೊಂಡು ಅಡ್ರೆಸ್ ವೆರಿಫೈ ಮಾಡಬೇಕು. 4 ತಿಂಗಳ ಒಳಗಡೆ. ಒಂದು ವೇಳೆ ಇದು ಮಾಡಲಿಲ್ಲ ಅಂದರೆ ವೆರಿಫೈ ಮಾಡಲಿಲ್ಲ ಅಂತಂದರೆ ನಮ್ಮ ವೀಡಿಯೋಸ್ ಮೇಲೆ ಏನು ಆ್ಯಡ್ಸ್ ಬರ್ತಾ ಇರುತ್ತಲ್ಲ ಅದು ಸ್ಟಾಪ್ ಆಗಿಬಿಡುತ್ತೆ, ಅರ್ನಿಂಗ್ಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 4 ತಿಂಗಳ ಒಳಗಡೆ ನೀವು ವೆರಿಫೈನ ಮಾಡ್ಕೋಬೇಕು ಅಡ್ರೆಸ್ನ. ನೆಕ್ಸ್ಟ್ ಕ್ವೆಶನ್, ಬೆಸ್ಟ್ ವೀಡಿಯೋಸ್ ಅವ್ರು ಕೇಳ್ತಾ ಇದ್ದಾರೆ, ನಾವು ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಡ್ರೈವ್ ಲಿಂಕ್ ಹಾಕಿದರೆ ಗೈಡ್ಲೈನ್ ಸ್ಟ್ರೈಕ್ ಬರುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಗೂಗಲ್ ಡ್ರೈವಲ್ಲಿ ಫೋಟೋ, ವೀಡಿಯೋ ಮತ್ತು ಏನಾದರೂ ಅಪ್ಲಿಕೇಶನ್ ಅಲ್ಲಿ ಆ್ಯಡ್ ಮಾಡಿ, ಅಂದರೆ ಅಲ್ಲಿ ಸೇವ್ ಮಾಡಿಕೊಂಡು ಆ ಲಿಂಕ್ನ ನಾವು ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಗೈಡ್ಲೈನ್ ಸ್ಟ್ರೈಕ್ ಏನಾದರೂ ಬರುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಈ ಥರ ಲಿಂಕ್ ಹಾಕಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತಂದರೆ, ನೀವು ಏನಾದರೂ ಆಗ್ತಾ ಇರ್ತೀರ, ಫಾರ್ ಎಕ್ಸಾಂಪಲ್ ಫೋಟೋ ಆಗಲಿ, ವೀಡಿಯೋ ಆಗಲಿ, ಅಪ್ಲಿಕೇಶನ್ ಆಗಲಿ, ಆ ಒಂದು ಏನಿರುತ್ತಲ್ಲ ಡಾಟಾ, ಫೋಟೋ, ವೀಡಿಯೋ, ಅಪ್ಲಿಕೇಶನ್ ಏನು ಹಾಕಿರ್ತೀರಲ್ಲ ಅದು ಜೆನ್ಯೂನ್ ಇರಬೇಕು. ಜೆನ್ಯೂನ್ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ, ಬೇರೆ ಕಾಪಿರೈಟ್ ಸ್ಟ್ರೈಕ್ ಆಗಲಿ ಏನೂ ಬರೋಲ್ಲ. ಒಂದು ವೇಳೆ ಅದು ಜೆನ್ಯೂನ್ ಇರಲಿಲ್ಲ ಅಂದರೆ, ಕಾಪಿರೈಟ್ ಫ್ರೀ ಇರಲಿಲ್ಲ, ವೀಡಿಯೋ ಆಗಲಿ ಮತ್ತು ಫೋಟೋ ಆಗಲಿ, ಮ್ಯೂಸಿಕ್ ಆಗಲಿ ಕಾಪಿರೈಟ್ ಫ್ರೀ ಇರಲಿಲ್ಲ, ಮತ್ತು ನೀವು ಅಪ್ಲಿಕೇಶನ್ಸ್ ಅದು ಜೆನ್ಯೂನ್ ಇರಲಿಲ್ಲ, ಪ್ಲೇಸ್ಟೋರ್ನಲ್ಲಿ ಸಿಗ್ತಾ ಇರಲಿಲ್ಲ, ಬೇರೆ ಕಡೆ ನೀವು ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಡ್ರೈವಲ್ಲಿ ಆ್ಯಡ್ ಮಾಡಿ ನೀವು ಅದರ ಲಿಂಕ್ ಹಾಕಿದರೆ ಪ್ರಾಬ್ಲಮ್ ಆಗುತ್ತೆ. ಜೆನ್ಯೂನ್ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಒಂದು ವೇಳೆ ಫೇಕ್ ಇತ್ತು, ಅದರಿಂದ ಕಮ್ಯುನಿಟಿಗೆ ಅಂದರೆ ಯೂಟ್ಯೂಬ್ ನೋಡೋರಿಗೆ, ಡೌನ್ಲೋಡ್ ಮಾಡ್ಕೋರಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತಂದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ.
ನೆಕ್ಸ್ಟ್ ಕ್ವಶನ್ ಮನ್ವಿತಾ ಕುಕಿಂಗ್ ಚಾನಲ್ ಅವರು ಕೇಳ್ತಾ ಇದ್ದಾರೆ, ಸರ್ ಮಾನಿಟೈಸೇಷನ್ ಆನ್ ಆಗದೇ ವೀಡಿಯೋಸ್ಗೆ ಆ್ಯಡ್ಸ್ ಬರುತ್ತಾ? ನಮ್ಮ ಚಾನಲ್ ಕೆಲವೊಂದು ವೀಡಿಯೋಸ್ಗೆ ಬರ್ತಿದೆ. ಅಂದರೆ ಮಾನಿಟೈಸೇಷನ್ ಆಗಲಿಲ್ಲ ಅಂದರೂ ಕೂಡ ನಮ್ಮ ವೀಡಿಯೋಸ್ಗೆ ಆ್ಯಡ್ಸ್ ಬರುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಹೌದು ಬರುತ್ತೆ. ಮೊದಲು ಒಂದು 2-3 ವರ್ಷದ ಹಿಂದೆ ಮಾನಿಟೈಸೇಷನ್ ಆಗಲಿಲ್ಲ ಅಂತಂದರೆ ಅವಾಗ ನಿಮ್ಮ ವೀಡಿಯೋಸ್ ಮೇಲೆ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ. ನಿಮ್ಮ ವೀಡಿಯೋಸ್ ಮಾನಿಟೈಸೇಷನ್ ಆಗಿರಲಿಲ್ಲ ಅಂತಂದರೂ ಕೂಡ ಆ್ಯಡ್ಸ್ ಬರ್ತಾ ಇರುತ್ತೆ. ಆ ಆ್ಯಡ್ಸಿಂದ ಏನು ರೆವೆನ್ಯೂ ಬರುತ್ತಲ್ಲ ಅದು ಯೂಟ್ಯೂಬ್ ಅವರು ತೊಗೊಳ್ತಾರೆ. ಯಾವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಲ್ಲ ಆವಾಗಿಂದ ನಿಮಗೆ ರೆವೆನ್ಯೂ ಬರುತ್ತೆ. ಮತ್ತು ಅವರು ಇನ್ನೊಂದು ಕೇಳ್ತಿದ್ದಾರೆ ಕ್ವಶನ್ನ, ಸರ್ ಲೈಬ್ರರಿಲಿ ಇರೋ ಮ್ಯೂಸಿಕ್ನ ನಾವು ನಮ್ಮ ವೀಡಿಯೋಗೆ ಹಾಕಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತಾ ಬಿಫೋರ್ ಮಾನಿಟೈಸೇಷನ್ ಆನ್ ಆಗೋಕ್ಕಿಂತ ಮುಂಚೆ ಲೈಬ್ರರಿ ಇರುತ್ತಲ್ಲ ಯೂಟ್ಯೂಬ್ ಲೈಬ್ರರಿಲಿ ಆ ಮ್ಯೂಸಿಕ್ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬರುತ್ತಾ ಅಂತೇಳಿ ಕೇಳ್ತಿದ್ರೆ, ಕಾಪಿರೈಟ್ ಸ್ಟ್ರೈಕ್ ಏನೂ ಬರಲ್ಲ ಫ್ರೆಂಡ್ಸ್. ಅದು ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇರುತ್ತೆ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಮಾನಿಟೈಸೇಷನ್ ಆಗದೇ ಇರಲಿ, ಅದಕ್ಕಿಂತ ಮುಂಚೆ ಯೂಸ್ ಮಾಡಿದರೂ ಏನೂ ಸ್ಟ್ರೈಕ್ ಬರಲ್ಲ. ಮಾನಿಟೈಸೇಷನ್ ಆದಮೇಲೆ ಯೂಸ್ ಮಾಡಿದರೂ ಏನು ಸ್ಟ್ರೈಕ್ ಬರಲ್ಲ ಫ್ರೆಂಡ್ಸ್. ಅದು ಫ್ರೀ ಮ್ಯೂಸಿಕ್ ಇದೆ, ಅಂದರೆ ಕಾಪಿರೈಟ್ ಫ್ರೀ ಇದೆ, ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಜೋನರ್ ಗೇಮರ್ ಅವ್ರು ಕೇಳ್ತಾಯಿದ್ರೆ, ಬ್ರೋ ಒಂದು ವೀಡಿಯೋಗೆ ಕಾಪಿರೈಟ್ ಕ್ಲೇಮ್ ಇದೆ, ಆ ವಿಡಿಯೋ ರ್ಯಾಂಕ್ ಇದೆ, ವಾಚ್ ಟೈಮ್ ಅವರ್ಸ್ ಆ ವಿಡಿಯೋಗೆ ಇದೆ, ಮಾನಿಟೈಸೇಷನ್ ಅಪ್ಲೈ ಮಾಡಿದರೆ ಅಪ್ರೂವ್ಡ್ ಆಗುತ್ತಾ ಪ್ಲೀಸ್ ಅಂತೇಳಿ ಕೇಳ್ತಾಯಿದ್ರೆ, ಒಂದು ವಿಡಿಯೋಗೆ ಕಾಪಿರೈಟ್ ಕ್ಲೇಮ್ ಇದೆ ಅಂತೇಳಿ ಅವ್ರು ಹೇಳ್ತಾಯಿದ್ದಾರೆ. ಮತ್ತು ಆ ವಿಡಿಯೋ ರ್ಯಾಂಕಿಂಗ್ ಆಗಿದೆ ಅಂತೆ, ಅಂದರೆ ವ್ಯೂಸ್ ವಾಚ್ ಟೈಮ್ ಜಾಸ್ತಿ ಆಗಿದೆ ಅಂತೇಳಿ ಕಾಪಿರೈಟ್ ಕ್ಲೇಮ್ ಇದ್ದದ್ರಿಂದ ಮಾನಿಟೈಸೇಷನ್ ಆಗುತ್ತಾ ಅಂತೇಳಿ ಕೇಳ್ತಾಯಿದ್ರೆ, ಅಪ್ಲೈ ಮಾಡಿದರೆ ಆಗುತ್ತಾ ಇಲ್ಲ ಅಂತೇಳಿ ಕೇಳ್ತಾಯಿದ್ದಾರೆ. ಕಾಪಿರೈಟ್ ಕ್ಲೇಮ್ 1-2 ಇತ್ತು ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ನಿಮ್ಮ ಚಾನಲಲ್ಲಿ ಜಾಸ್ತಿ ವೀಡಿಯೋಸ್ ಇದ್ದು, ಒಂದು 100 ವೀಡಿಯೋಸ್ ಇತ್ತು, ಅದರಲ್ಲಿ 1-2 ಕಾಪಿರೈಟ್ ಕ್ಲೇಮ್ ಬಂತು 1-2-3 ವೀಡಿಯೋಗೆ ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಮಾನಿಟೈಸೇಷನ್ ಆಗುತ್ತೆ. ಆದರೆ ಜಾಸ್ತಿ ಕಾಪಿರೈಟ್ ಕ್ಲೇಮ್ ಇತ್ತು, ಒಂದು 100 ವೀಡಿಯೋಸ್ ಇತ್ತು, ಒಂದು 70 ವೀಡಿಯೋಸ್ಗೆ ಕಾಪಿರೈಟ್ ಕ್ಲೇಮ್ ಬಂತು ಅಂತಂದರೆ ಆವಾಗ ನಿಮ್ಮ ಮಾನಿಟೈಸೇಷನ್ ಅಪ್ಲೈ ಮಾಡಿದರೆ ಮಾನಿಟೈಸೇಷನ್ ಆಗಲ್ಲ ಫ್ರೆಂಡ್ಸ್. ಯಾಕೆಂತಂದರೆ ರೀಯೂಸ್ಡ್ ಕಾಂಟೆಂಟ್ ಅಂತೇಳಿ ಅವರು ರೀಸನ್ ಕೊಟ್ಟು ಮಾನಿಟೈಸೇಷನ್ ಮಾಡೋದಿಲ್ಲ, ಮತ್ತು ನೀವು ಮತ್ತೆ ರೀಅಪ್ಲೈ ಮಾಡಬೇಕಾಗುತ್ತೆ ಎಲ್ಲ ಡಿಲೀಟ್ ಮಾಡಿಸಿ. ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಕಲಾವಿದರ ಅಭಿನಯ ಚಾನಲ್ ಅವರು, ಸರ್ ಐ ಆಮ್ ಸಂಗಮೇಶ್ ಸರ್, ಮೈ ಚಾನಲ್ ಯೂಟ್ಯೂಬ್ ಚಾನಲ್ ಪಬ್ಲಿಕ್ ವಾಚ್ ಟೈಮ್ ನಾಟ್ ಅಪ್ಡೇಟಿಂಗ್ ಮಾನಿಟೈಸೇಷನ್ ಟ್ಯಾಬ್, ಹೌ ಟು ರಿಸಾಲ್ವ್ ದಿಸ್ ಇಶ್ಯೂ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವ್ರ ಚಾನಲಲ್ಲಿ ವಾಚ್ ಟೈಮ್ ತೋರಿಸ್ತಾ ಇಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮಾನಿಟೈಸೇಷನ್ ಟ್ಯಾಬಲ್ಲಿ ವಾಚ್ ಟೈಮ್ ತೋರಿಸಲ್ದಲ್ಲ, ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಷ್ಟು ವಾಚ್ ಟೈಮ್ ಆಗಿದೆ, 4000 ವಾಚ್ ಟೈಮಲ್ಲಿ ಇಷ್ಟು ವಾಚ್ ಟೈಮ್ ಆಗಿದೆ ಅಂತ ತೋರಿಸ್ತಾ ಇರುತ್ತಲ್ಲ, ಅಲ್ಲಿ ತೋರಿಸ್ತಾ ಇಲ್ಲ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. ನಾನು ಅವ್ರ ಚಾನಲ್ ಚೆಕ್ ಮಾಡಿದೆ, ಅದು ಏನಾಗಿದೆ ಅಂತಂದರೆ ಅವರು ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ, ಅದರಲ್ಲಿ ಶಾರ್ಟ್ ವೀಡಿಯೋಸ್ ಒಂದು ಸ್ವಲ್ಪ ಅಪ್ಲೋಡ್ ಮಾಡಿದ್ದಾರೆ. ಶಾರ್ಟ್ ವೀಡಿಯೋಸ್ಗೆ ಜಾಸ್ತಿ ವಾಚ್ ಟೈಮ್ ಆಗಿದೆ ಮತ್ತು ಜಾಸ್ತಿ ವ್ಯೂಸ್ ಕೂಡ ಬಂದಿದೆ, ವೈರಲ್ ಕೂಡ ಆಗಿದೆ. ಶಾರ್ಟ್ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬಂದರೆ ಅದರಲ್ಲಿ ಏನು ವಾಚ್ ಟೈಮ್ ಆಗುತ್ತಲ್ಲ ಅದು ಕೌಂಟ್ ಆಗೋಲ್ಲ. ಶಾರ್ಟ್ಸ್ ಫೀಡ್ ಇರುತ್ತಲ್ಲ, ಅಂದರೆ ಶಾರ್ಟ್ಸ್ ಒಂದು ಟ್ಯಾಬ್ ಇರುತ್ತೆ, ಅದರಲ್ಲಿ ಅಲ್ಲಿಂದ ವ್ಯೂಸ್ ಬಂತು ಅಂತಂದರೆ ಅದು ವಾಚ್ ಟೈಮ್ ಕೌಂಟ್ ಆಗೋಲ್ಲ. ಅದು ಬಿಟ್ಟು ಚಾನಲ್ ಪೇಜ್ ಇರುತ್ತಲ್ಲ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ವೀಡಿಯೋ ಬಂದು ಅಲ್ಲಿ ಕ್ಲಿಕ್ ಮಾಡಿ ನೋಡಿದ್ರು, ಮತ್ತು ಸಜೆಷನಲ್ಲಿ ಬಂದು ನಿಮ್ಮ ವೀಡಿಯೋ ಕ್ಲಿಕ್ ನೋಡಿದ್ರು ಅಂದರೆ ಆವಾಗ ವಾಚ್ ಟೈಮ್ ಕೌಂಟ್ ಆಗುತ್ತೆ. ಒಂದು ವೇಳೆ ಶಾರ್ಟ್ಸ್ ಅದು ಫೀಡ್ ಇರುತ್ತಲ್ಲ, ಆ ಒಂದು ಟ್ಯಾಬಿಂದ ಅವ್ರು ನೋಡಿದರೆ ವ್ಯೂಸ್ ಕೌಂಟ್ ಆಗುತ್ತೆ, ಆದರೆ ವಾಚ್ ಟೈಮ್ ಕೌಂಟ್ ಆಗೋಲ್ಲ. ಅವ್ರ ಚಾನಲಲ್ಲಿ ವ್ಯೂಸ್ ಜಾಸ್ತಿ ಆಗಿದೆ, ವಾಚ್ ಟೈಮ್ ಕಡಿಮೆ ಆಗಿದೆ. ಬೇರೆ ಶಾರ್ಟ್ಸ್ ಬಿಟ್ಟು ಬೇರೆ ವೀಡಿಯೋಸ್ ಇರುತ್ತಲ್ಲ ಅದರಲ್ಲಿ ಜಾಸ್ತಿ ವ್ಯೂಸ್ ಆಗಿಲ್ಲ, ಮತ್ತು ವಾಚ್ ಟೈಮ್ ಕೂಡ ಸ್ವಲ್ಪ ಆಗಿರುತ್ತೆ. ಸ್ವಲ್ಪ ವಾಚ್ ಟೈಮ್ ಆಗಿತ್ತು ಅಂತಂದರೆ ಮಾನಿಟೈಸೇಷನ್ ಟ್ಯಾಬಲ್ಲಿ ಅಪ್ಡೇಟ್ ಆಗಿರಲ್ಲ ಫ್ರೆಂಡ್ಸ್. ಜಾಸ್ತಿ ವಾಚ್ ಟೈಮ್ ಆದಮೇಲೆ ಅಪ್ಡೇಟ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಜಾಸ್ತಿ ವಾಚ್ ಟೈಮ್ ಆಯಿತು ಬೇರೆ ವೀಡಿಯೋದಿಂದ ಅಂದರೆ ಆವಾಗ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಮನೆ ಕತೆ ಅಂತೇಳಿ ಒಂದು ಚಾನಲ್ ಇದೆ, ಅವರು ಕೇಳ್ತಿದ್ರೆ, ಬ್ರೋ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ 3 ಡೇಸ್ ಆಯಿತು ಆ್ಯಂಡ್ YT ಸ್ಟುಡಿಯೋಲಿ ಅರ್ನಿಂಗ್ಸ್ ತೋರಿಸ್ತಿದೆ, ಬಟ್ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ತೋರಿಸ್ತಿಲ್ಲ ಆ್ಯಂಡ್ ಯಾವಾಗ ತೋರಿಸುತ್ತೆ, ಯಾವಾಗ ID ವೆರಿಫಿಕೇಷನ್ ಮಾಡಬೇಕು ಪ್ಲೀಸ್ ಹೇಳಿ ಅಂತ ಕೇಳ್ತಿದ್ದಾರೆ. ಅವ್ರು ಏನು ಕೇಳ್ತಿದ್ದಾರೆ ಅಂತಂದರೆ ಮಾನಿಟೈಸೇಷನ್ ಆಗಿ 3 ಡೇಸ್ ಆಗಿದೆ ಅಂತೆ, ಮತ್ತು YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ತೋರಿಸ್ತಾ ಇದೆ ಅಂತೆ, ಆದರೆ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ತೋರಿಸ್ತಾ ಇಲ್ಲ, ಮತ್ತು ID ವೆರಿಫಿಕೇಷನ್ ಯಾವಾಗ ಮಾಡಬೇಕು ಅಂತೇಳಿ ಕೇಳ್ತಿದ್ದಾರೆ. YT ಸ್ಟುಡಿಯೋನಲ್ಲಿ ಡೈಲಿ ಅಪ್ಡೇಟ್ ಆಗುತ್ತೆ ಅರ್ನಿಂಗ್ಸ್. ಸ್ಟಾರ್ಟಿಂಗ್ 3 ಡೇಸ್ ಆಗಿದೆ ಅಂತಂದರೆ 0.18 0.2 ಎಷ್ಟು ಅರ್ನಿಂಗ್ಸ್ ಆಗ್ತಾ ಇರುತ್ತೆ, ವ್ಯೂಸ್ ಮೇಲೆ ಡಿಪೆಂಡ್ ಇರುತ್ತೆ. ಜಾಸ್ತಿ ವ್ಯೂಸ್ ಬಂತಂದರೆ ಜಾಸ್ತಿ ಅರ್ನಿಂಗ್ಸ್ ಆಗ್ತಾ ಇರುತ್ತೆ, ಕಡಿಮೆ ಬರುತ್ತೆ ಅಂದರೆ ಕಡಿಮೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಅದು ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ YT ಸ್ಟುಡಿಯೋದಲ್ಲಿ. ಅದು ಅರ್ನಿಂಗ್ಸ್ ಏನಾಗುತ್ತೆ ಡೈಲಿ ತೋರಿಸ್ತಾ ಇರುತ್ತೆ. ಆದರೆ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಮಂತ್ಲಿ ಒಂದ್ಸರಿ ಅಪ್ಡೇಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮಾನಿಟೈಸೇಷನ್ ಯಾವಾಗ ಆಗುತ್ತೆ, ಮಂತ್ ಆದಮೇಲೆ ನೆಕ್ಸ್ಟ್ ಮಂತ್ 8 ಡೇಟಿಂದ 12 ಡೇಟ್ ವರೆಗೂ ಅದು ಅಪ್ಡೇಟ್ ಆಗುತ್ತೆ. ಆವಾಗ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ತೋರಿಸುತ್ತೆ, ಅಲ್ಲಿವರೆಗೂ ತೋರಿಸಲ್ಲ. ಮಂತ್ಲಿ ಒಂದು ಬಾರಿ ಅಷ್ಟೇ ಅಪ್ಡೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಮತ್ತು ಅದಾದಮೇಲೆ ID ವೆರಿಫಿಕೇಷನ್ ಯಾವಾಗ ಮಾಡಬೇಕು ಅಂತೇಳಿ ಕೇಳ್ತಿದ್ರೆ, ID ವೆರಿಫಿಕೇಷನ್ ನಮ್ಗೆ ಏನೋ ಆಪ್ಷನ್ ಇರಲ್ಲ ಅಲ್ಲಿ ಮಾಡಬೇಕು, ನಾವು ಯಾವಾಗ ಮಾಡಬೇಕು ಅನ್ಕೋತೀವಿ ಆವಾಗ ಇರಲ್ಲ. ಅದು ಸ್ವಲ್ಪ ಮಾನಿಟೈಸೇಷನ್ ಆಗಿ ಸ್ವಲ್ಪ ಅರ್ನಿಂಗ್ಸ್ ಆದಮೇಲೆ ಅವರೇ ಪಾಪಪ್ ಮೆಸೇಜ್ ಕಳಿಸ್ತಾರೆ, ಈ ಥರ ID ವೆರಿಫೈ ಮಾಡಿ ಅಂತೇಳಿ, ಆವಾಗ ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ UK ಕನ್ನಡಿಗರು ಅಂತೇಳಿ ಚಾನಲ್ ಇದೆ, ಬ್ರೋ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡಿ ಬ್ರೋ ಪ್ಲೀಸ್ ಅಂತೇಳಿ ಕೇಳ್ತಾ ಇದ್ದಾರೆ. ಪ್ರಮೋಷನ್ ನಾನು ಯಾರ ಚಾನಲ್ನು
ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ಪ್ರಮೋಷನ್ ಮಾಡಬೇಕು ಅಂತಂದರೆ ಕಂಟೆಂಟ್ ಚೆನ್ನಾಗಿರ್ಬೇಕು ನಿಮ್ಮದು. ನಾನೀಗ ಪ್ರಮೋಷನ್ ಮಾಡಿದ್ದೀನಿ ಅಂತಂದರೆ ಕಂಟೆಂಟ್ ಬೇರೆಯವರು ನನ್ನ ಆಡಿಯನ್ಸ್ಗೆ ಇಷ್ಟ ಆಗಬೇಕು. ಆ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಅವ್ರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಒಂದು ವೇಳೆ ಕಂಟೆಂಟ್ ಚೆನ್ನಾಗಿರಲಿಲ್ಲ, ನಿಮ್ಮ ಕಂಟೆಂಟ್ ಇಷ್ಟ ಆಗ್ತಿರಲಿಲ್ಲ ಜಾಸ್ತಿ ಜನಕ್ಕೆ ಅಂತಂದರೆ ಅವರು ನನಗೂ ಬೈತಾರೆ, ನಿಮಗೂ ಬೈತಾರೆ. ಯಾಕೆಂತಂದರೆ ನನಗೇನಂತ ಬೈತಾರೆ, ನಿಮ್ಮ ಚಾನಲ್ ಚೆನ್ನಾಗಿರಲಿಲ್ಲ ಅಂತಂದರೆ ಇಂಥ ಚಾನಲ್ನ ಪ್ರಮೋಟ್ ಮಾಡ್ತಾಯಿದ್ದಾರೆ, ಅವ್ರ ಹತ್ರ ಏನಾದರೂ ತೊಗೊಂಡಿರ್ಬೋದು ಅಥವಾ ಏನಾದರೂ ಇರ್ಬೋದು, ಅದಕ್ಕೋಸ್ಕರ ಪ್ರಮೋಟ್ ಮಾಡ್ತಾಯಿರ್ತಾರೆ. ಇವ್ರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ಅಂಥ ಚಾನಲ್ನ ಪ್ರಮೋಟ್ ಮಾಡ್ತಾಯಿರ್ತಾರೆ, ಅದು ವೀಡಿಯೋಸೇ ಚೆನ್ನಾಗಿಲ್ಲ ಅಂತೇಳಿ ಬೈಕೋತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಪ್ರಮೋಟ್ ಯಾವ ಚಾನಲ್ಗೂ ಇನ್ನೂ ಪ್ರಮೋಟ್ ಮಾಡಿಲ್ಲ. ನಾನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ, ಯಾವ ಥರ ಇರಬೇಕು ಚಾನಲ್, ಎಂಥ ಚಾನಲ್ ನಾನು ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತೇಳಿ. ನಾನು ಯಾರಿಗೂ ಪ್ರಮೋಟ್ ಮಾಡಿ ಅಂತೇಳಿ ನಾನು ಯಾರಿಗೂ ಕೇಳಿಲ್ಲ. ನಾನು ಸ್ವಂತ ಟ್ಯಾಲೆಂಟ್ ಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರ ಮಾಡಿ. ನೀವು ನಿಮ್ಮ ಟ್ಯಾಲೆಂಟ್ ಏನಿರುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಚೆನ್ನಾಗಿ ವ್ಯೂಸ್ ಬರುತ್ತೆ, ಮತ್ತು ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರಿ, ಬರುತ್ತೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ನೀವು ವೀಡಿಯೋನ ಚೆನ್ನಾಗಿ ಮಾಡಿ. ಈ ಥರ ಪ್ರಮೋಟ್ ಮಾಡಿ ಅಂತೇಳಿ ಯಾರೂ ಕೇಳಕ್ಕೆ ಹೋಗ್ಬಿಡಿ, ಯಾರನ್ನೂ ಕೇಳಕ್ಕೆ ಹೋಗ್ಬಿಡಿ. ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಎಲ್ಲನೂ ಆಗುತ್ತೆ, ನಿಮ್ಮ ಚಾನಲ್ ಗ್ರೋನೂ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಮಾಹಿತಿ ನಿಮಗಾಗಿ ಅವ್ರು ಕೇಳ್ತಿದ್ದಾರೆ. ಎಷ್ಟು $, ಆದಾಗ ಈ ಪಿನ್ ನಂಬರ್ ಬರುತ್ತೆ, ದಯವಿಟ್ಟು ಮಾಹಿತಿ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. $10 ಕಂಪ್ಲೀಟ್ ಆದಮೇಲೆ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ $10 ಕಂಪ್ಲೀಟ್ ಆದಮೇಲೆ ನಮಗೆ ಲೆಟ್ರ್ ಬರುತ್ತೆ. ಯೂಟ್ಯೂಬರ್ಸ್ಗೆ ಲೆಟರ್ ಬರುತ್ತೆ, ಪೋಸ್ಟ್ ಮುಖಾಂತರ ಬರುತ್ತೆ. $10 ಕಂಪ್ಲೀಟ್ ಆಗಿರಬೇಕು, ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಆಗಿರಬೇಕು. YT ಸ್ಟುಡಿಯೋದಲ್ಲೆಲ್ಲ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಆದರೆ ಲೆಟರ್ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ VP ವಿಲೇಜ್ ಚಾನಲ್ ಅವ್ರು ಕೇಳ್ತಿದ್ದಾರೆ. ಮಾನಿಟೇಷನ್ ಅಪ್ಲೈ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಆ್ಯಡ್ಸ್ ಬರ್ತಾಯಿತ್ತು, ಬಟ್ ಇವತ್ತು ವೀಡಿಯೋಸ್ ಚೆಕ್ ಮಾಡಿದರೆ ಬರ್ತಾಯಿಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳಿ ಕೇಳ್ತಿದ್ದಾರೆ. ಮಾನಿಟೇಷನ್ ಅಪ್ಲೈ ಮಾಡೋಕ್ಕೂ ಮುಂಚೆ ಆ್ಯಡ್ಸ್ ಬರ್ತಾಯಿತ್ತು ಅಂತ ಅಂದರೆ ನಾನು ಆಗಲೇ ಆನ್ಸರ್ ಮಾಡಿದ್ದೀನಿ ಈ ಕ್ವಶನ್ಗೆ. ಮಾನಿಟೇಷನ್ ಆಗಲಿಲ್ಲ ಅಂದರೂ ಕೂಡ ವೀಡಿಯೋಸ್ ಮೇಲೆ ಆ್ಯಡ್ಸ್ ಬರ್ತಾ ಇರುತ್ತೆ. ಆ ಅರ್ನಿಂಗ್ಸ್ ಏನಿರುತ್ತಲ್ಲ ಯೂಟ್ಯೂಬರ್ಗೆ ಹೋಗುತ್ತೆ. ಒಂದು ವೇಳೆ ಮಾನಿಟೇಷನ್ ಆದಮೇಲೆ ಆ್ಯಡ್ಸ್ ಬಂತು ಅಂತಂದರೆ ಅದು ಚಾನಲ್ ಯಾರ್ದಿರುತ್ತಲ್ಲ ಯೂಟ್ಯೂಬರ್ಗೆ ಅವ್ರಿಗೆ ಹೋಗುತ್ತೆ. ಇಷ್ಟು ಕ್ವಶನ್ಸ್ ಇದೆ, ಸ್ವಲ್ಪ ಕ್ವಶನ್ಸ್ ತೊಗೊಂಡಿದ್ದೀನಿ, ಇನ್ನೂ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಇದ್ದಾಗ ಮತ್ತೆ ವೀಡಿಯೋ ಮಾಡ್ತೀನಿ. ಈ ಥರ ಅಂದರೆ ಭಾಳಷ್ಟು ಜನಕ್ಕೆ ಈ ಥರ ಕ್ವಶನ್ಸ್ ಅಂದರೆ ಈ ಥರ ಡೌಟ್ಸ್ ಇರುತ್ತೆ, ಅದಕ್ಕೋಸ್ಕರ ಹೆಲ್ಪ್ ಆಗಲಿ ಎಲ್ರಿಗೂ ಅಂತೇಳಿ ಈ ಥರ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.